ಶಾಂತಿಗ್ರಾಮ ಟೋಲ್ನಲ್ಲೂ ದರ ಏರಿಕೆ ಮಾಡಲಾಗಿದೆ. ಹಿಂದಿನ ದರಕ್ಕಿಂತ 5 ರೂಪಾಯಿ ಟೋಲ್ ದರ ಹೆಚ್ಚಿಸಲಾಗಿದೆ. ಬಸ್ ಟ್ರಕ್ ಹಿಂದಿನ ದರ 165 ರೂಪಾಯಿ ಇತ್ತು, ಈಗಿನ ದರ 170 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಯಂತ್ರೋಪಕರಣ ವಾಹನ ದರ 260 ರೂಪಾಯಿ ಇತ್ತು, 260 ರೂಪಾಯಿಯಿಂದ 265 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಟೋಲ್ ದರ ಹೆಚ್ಚಿಸಿರೋದು ಸರಿಯಲ್ಲ ಅಂತ ಲಾರಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5 ರೂಪಾಯಿ ಟೋಲ್ ದರವನ್ನ ಹೆಚ್ಚಿಸಲಾಗಿದೆ. 165 ರೂಪಾಯಿ ಇದ್ದಿದ್ದು 170 ರೂಪಾಯಿ ಆಗಿದೆ. 260 ಇದ್ದಿದ್ದು 265 ರೂಪಾಯಿ ಆಗಿದೆ. ಹೀಗಾಗಿ ಬೆಲೆ ಜಾಸ್ತಿ ಮಾಡಿರೋದು ಸರಿಯಲ್ಲ ಅಂತ ಲಾರಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರ ಮೇಲೆ ಬರೆ ಎಂಬಂತೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ರೇಟ್ ಏರಿಕೆ ಆದರೆ ಜೊತೆಗೆ ಈಗ ಟೋಲ್ಗಳಲ್ಲೂ ಸಹ ಟೋಲ್ ದರ ಹೆಚ್ಚಳ ಆಗಿದೆ. ನಾವೀಗ ಶಾಂತಿಗ್ರಾಮ ಟೋಲ್ನಲ್ಲಿದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಹಾಸನ ತಾಲೂಕಿನ ಶಾಂತಿಗ್ರಾಮದ ಟೋಲ್. ಈ ಟೋಲ್ನಲ್ಲಿ ಇಲ್ಲೂ ಸಹ ಟೋಲ್ ದರ ಹೆಚ್ಚಳ ಆಗಿದೆ. ಹೆವಿ ವೆಹಿಕಲ್ಸ್ ಟೋಲ್ ದರದಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿ ಈಗ ಆದೇಶವನ್ನು ತಡರ ಮಧ್ಯರಾತ್ರಿಯಿಂದಲೇ ಹೊರಟಿರೋದು. ಹೀಗಾಗಿ ಟ್ರಕ್ ಸವಾರರಿಗೆ ಮತ್ತು ಹೆವಿ ವೆಹಿಕಲ್ಸ್ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಕಾರ್ಗಳ ಟೋಲ್ ದರದಲ್ಲಿ ಹೆಚ್ಚಳ ಆಗಿಲ್ಲ. ಇನ್ನು ಹೆವಿ ವೆಹಿಕಲ್ಸು ಜೊತೆಗೆ ಈ ಗೂಡ್ಸನ್ನು ಸಪ್ಲೈ ಮಾಡುವಂಥ ಟ್ರಕ್ಸು, ಈ ವೆಹಿಕಲ್ಗಳಲ್ಲಿ ಟೋಲ್ ದರ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಲಾರಿ ಚಾಲಕರು ನಮ್ಮ ಜೊತೆ ಬೇರೆ ಯಾರು ಮಾತಾಡಿಸ್ತೇನೆ. ಟೋಲ್ ದರ ಹೆಚ್ಚಳ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೇವೆ ಸರ್? ಇವಾಗ ಲಾರಿಯವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಗೌರ್ಮೆಂಟ್ ಅವರು. ಇವಾಗ ನೋಡಿ, ದೊಡ್ಡ ವೆಹಿಕಲ್ಗೆ ಬಾಡಿಗೆ ಎಲ್ಲ ಜಾಸ್ತಿ ಆಗಿಲ್ಲ, ಬರೀ ಬಾಡಿಗೆ ಕಮ್ಮಿ ಆಗಿದೆ. ಟೋಲ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಹಿಂಗೆಲ್ಲ ಮಾಡಿ ಲಾರಿಯವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಈಗ ಮೊದಲು ಇದ್ದಿದ್ದ ದರಕ್ಕೂ ಈಗಿಗೂ 5 ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದ ಪ್ರತಿ ಟೋಲಲ್ಲೂ 5 ರೂಪಾಯಿ ಅಂದರೆ ನಿಮಗೊಂದು ರೀತಿ ದುಬಾರಿ ಆಗಲ್ಲ. ಹೌದು ಸರ್, ಇವಾಗೆಲ್ಲ ಬಾಡಿಗೆ ಏನು ಜಾಸ್ತಿ ಆಗಿಲ್ಲ, ಬರೀ ಟೋಲ್ ಜಾಸ್ತಿ ಮಾಡ್ಕೊಂಡು ನಾವು ಎಲ್ಲಿ ಲಾರಿ ಮಾಲೀಕ ಆಗಲಿ ಚಾಲಕ ಆಗಲಿ ಎಲ್ಲಿ ಬರ್ತದೆ ಸರ್? ಹಿಂಗೆಲ್ಲ ಆದರೆ ಒಂದೊಂದು ಟೋಲು ಅಂದರೆ ನಾವು ಬೆಂಗಳೂರು ಟು ಹಾಸನ ಓಡಾಡ್ತೀವಿ ಅಂದರೆ ನಮಗೆ 1800 ರೂಪಾಯಿ ಕಟ್ಟಾಗ್ತಾ ಇತ್ತು. ಇವಾಗ ಹೆಚ್ಚು ಕಮ್ಮಿ 2000 ರೂಪಾಯಿ ಕಟ್ಟಾಗುತ್ತೆ. ನಾವು ಒಡೆಯ ಬಾಡಿಗೆಲಿ ಏನು ಉಳಿಯುತ್ತೆ ಸರ್? ಜೀವನ ಹೆಂಗೆ ಮಾಡೋದು ಸರ್? ಯಾರ್ಯಾರ ಜೀವನ ಹಾಳಾಗ್ತಿದ್ದಾರೆ ಇದರಿಂದ ಸರ್. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.